ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದೇವಹೂತಿ ಮತ್ತು ಕರ್ದಮ ಮುನಿಗಳು ಇವರಿಬ್ಬರ ಒಂದು ಲೈಂಗಿಕ ಜೀವನದ ಬಗ್ಗೆ ಈ ಒಂದು ಭಾಗದಲ್ಲಿ ಚರ್ಚೆ ನಡೀತಾ ಇದೆ. ಭಾಗವತ ಹೇಳೋದು, ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೆ ತಪೋ ದಿವ್ಯಂ ಪುತ್ರಕ ಯೇನ ಸತ್ವಂ ಶುದ್ಧೇದ್ಯಸ್ಮಾನ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಈ ಮನುಷ್ಯ ದೇಹ ಇರೋದು ತಪಸ್ಸಿಗಾಗಿ, ದಿವ್ಯ ತಪಸ್ಸು. ನಾವು ಈ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಿ ನಮ್ಮ ಪ್ರಜ್ಞೆಯನ್ನು ಪರಿಶುದ್ಧವನ್ನಾಗಿ ಮಾಡಿ ಭಗವಂತನ ಧಾಮಕ್ಕೆ ಮರಳಿ ಹೋಗಲಿಕ್ಕೆ ನಾವು ಅರ್ಹರಾಗಲಿಕ್ಕೆ ನಮಗೆ ಕೊಟ್ಟಿರೋದು ಈ ಮನುಷ್ಯ ದೇಹ. ಅದರ ಬದಲಾಗಿ ನಾವು ಪ್ರಾಣಿಗಳ ರೀತಿ ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ತೊಡಗಿದರೆ ಈ ಮನುಷ್ಯ ದೇಹ ಸಫಲ ಆಗೋದಿಲ್ಲ. ನಾವು ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳನ್ನು ಪಡ್ಕೊಂಡು ಈ ಭೌತಿಕ ಜಗತ್ತಿಗೆ ಬರಬೇಕಾಗತ್ತೆ. ಹುಟ್ಟು, ಸಾವು, ಮುಪ್ಪು, ರೋಗ ಇತ್ಯಾದಿ ಇಲ್ಲೇ ಅನುಭವಿಸ್ತಾ ನಾವು ಇರಬೇಕಾಗತ್ತೆ. ಈ ಚಕ್ರದಿಂದ ಹೊರಗೆ ಬರಲಿಕ್ಕೆ ನಮಗೆ ಇರುವಂತಹ ಅವಕಾಶ ಈ ಮನುಷ್ಯ ದೇಹ. ಹಾಗಾಗಿ ಈ ಮನುಷ್ಯ ದೇಹವನ್ನು ಪ್ರಾಣಿಗಳ ರೀತಿ ನಾವು ಇಂದ್ರಿಯ ಸುಖದ ಜೀವನಕ್ಕೆ ನಾವು ಬಳಸೋ ಹಾಗೆ ಇಲ್ಲ. ಸರಿ, ಹಾಗಂದ ಮಾತ್ರಕ್ಕೆ ನಾವು ಇಂದ್ರಿಯಗಳಿಗೆ ಬೇಕಾದ ಅವಶ್ಯಕತೆಗಳನ್ನು ಕೂಡ ನಾವು ನೀಡಬಾರ್ದಾ? ಇಲ್ಲ, ನೀಡಬೇಕಾಗತ್ತೆ. ದೇಹ ಮತ್ತು ಆತ್ಮವನ್ನು ಜೊತೆಯಾಗಿಟ್ಕೊಳ್ಳಿಕ್ಕೆ ಏನು ಅವಶ್ಯಕತೆ ಇದೆ, ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅವಶ್ಯಕತೆ ಇದೆ ಅದನ್ನು ಕೊಡಬೇಕಾಗತ್ತೆ. ಅದು ಹೇಗೆ? ಶಾಸ್ತ್ರಗಳ ಒಂದು ಚೌಕಟ್ಟಿನಲ್ಲಿ ರೆಗ್ಯುಲೇಟೆಡ್. ಎಷ್ಟು ಅವಶ್ಯಕತೆ ಇದೆ, ಎಷ್ಟನ್ನು ನೀಡಬೇಕು, ಹೇಗೆ ನೀಡಬೇಕು, ಯಾವ ಚೌಕಟ್ಟಿನಲ್ಲಿ ಆ ಚಟುವಟಿಕೆ ನಡಿಬೇಕು, ಎಲ್ಲವನ್ನು ಕೂಡ ನಾವು ರೆಗ್ಯುಲೇಟ್ ಮಾಡಬೇಕು. ಶಾಸ್ತ್ರಗಳು ಕೊಟ್ಟಿರುವ ಆದೇಶಗಳ ಒಂದು ಚೌಕಟ್ಟಿನಲ್ಲಿ ನಾವು ಈ ಎಲ್ಲ ಇಂದ್ರಿಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಉದಾಹರಣೆಯನ್ನು ಹೇಳ್ತಾರೆ. ಹೇಗೆ? ಎಲ್ಲವನ್ನು ಕೂಡ ನಾವು ಭಗವಂತನಿಗೆ ಅರ್ಪಿಸಬೇಕು. ಸಾಮಾನ್ಯ ನೀರನ್ನು ನಾವು ಭಗವಂತನ ಚರಣ ಕಮಲಗಳಿಗೆ ಅರ್ಪಿಸ್ತೇವೆ, ಅಭಿಷೇಕ ಮಾಡ್ತೇವೆ, ಅದು ಚರಣಾಮೃತ ಆಗುತ್ತೆ. ನಾವು ತಿನ್ನುವಂತಹ ಖಾದ್ಯ ಪದಾರ್ಥಗಳನ್ನು, ಭೋಗ ವಸ್ತುವನ್ನು ನಾವು ಭಗವಂತನಿಗೆ ಅರ್ಪಿಸ್ತೇವೆ, ಅದು ಪ್ರಸಾದವಾಗುತ್ತೆ. ಆಗಷ್ಟೇ ನಾವು ಸ್ವೀಕಾರ ಮಾಡ್ತೇವೆ. ನಾವು ಇನ್ನೆಲ್ಲೋ ಪ್ರಯಾಣ ಮಾಡಬೇಕು, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೇವೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತೇವೆ, ನಾವು ಭಗವಂತನ ಲೀಲಾ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಅದು ತೀರ್ಥಯಾತ್ರೆ ಆಗುತ್ತೆ, ಪಿಲ್ಗ್ರಿಮೇಜ್. ಹೀಗೆ ನಾವು ನೋಡ್ತಾ ಹೋದರೆ ನಮ್ಮ ದೇಹದ ಒಂದು ವೇಗ, ಉಪದೇಶಾಮೃತದಲ್ಲಿ ಹೇಳೋ ಪ್ರಕಾರ ವಾಚೋವೇಗಂ ಮನಸಃ ಕ್ರೋಧವೇಗಂ ಜಿಹ್ವಾವೇಗಂ ಉದರೋಪಸ್ಥವೇಗಂ. 6 ಬಗೆಯ ವೇಗಗಳು. ವಾಚೋವೇಗಂ, ಮಾತನಾಡಬೇಕು,
ಹೆಚ್ಚು ಹೆಚ್ಚು ಮಾತಾಡುವಂಥ ಒಂದು ವೇಗ, ಮನಸ್ಸಿನ ವೇಗ, ಎಲ್ಲ ಬಗೆಯ ಆಲೋಚನೆಗಳು, ಸ್ಪೆಕ್ಯುಲೇಷನ್, ಊಹಾಪೋಹ, ಅದರ ಒಂದು ವೇಗ, ಜಿಹ್ವಾ ವೇಗ, ನಾಲಿಗೆಯ ವೇಗ, ಬೇರೆ ಬೇರೆ ರುಚಿಯಾದ ಪದಾರ್ಥಗಳನ್ನು ಆಸ್ವಾದಿಸಬೇಕು ಅನ್ನುವ ಒಂದು ಬಯಕೆ, ಅದು ಒಂದು ವೇಗ. ಹೀಗೆ ವಾಚೋ ವೇಗ, ಮನಸ, ಕ್ರೋಧ ವೇಗ, ಕೋಪಗೊಳ್ಳೋದು, ಉದರ, ಹೊಟ್ಟೆ ತುಂಬಿಸ್ಕೊಳ್ಳೋದು, ಹಾಗೆ ಉಪಸ್ಥ ಅಂದರೆ ಜನನೇಂದ್ರಿಯಗಳ ವೇಗ. ಈ ಎಲ್ಲ ವೇಗಗಳನ್ನು ನಾವು ಶಾಸ್ತ್ರಸಮ್ಮತವಾಗಿ ಶಾಸ್ತ್ರಗಳಲ್ಲಿ ಕೊಟ್ಟಿರುವ ಚೌಕಟ್ಟಿನ ಒಳಗೆ ನಾವು ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅವೆಲ್ಲವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಈಗ ಹೇಳಿದ ಹಾಗೆ ಕುಡಿಯುವ ನೀರಿರ್ಬೋದು, ಸೇವಿಸುವ ಆಹಾರ ಇರ್ಬೋದು, ಎಲ್ಲವನ್ನು ಹೇಗೆ ನಾವು ಭಗವಂತನಿಗೆ ಅರ್ಪಿಸಿ ಆ ಚಟುವಟಿಕೆಯನ್ನು ನಾವು ಶುದ್ಧಿಗೊಳಿಸ್ತೇವೆ, ಅದೇ ರೀತಿ ಶಾಸ್ತ್ರಗಳಲ್ಲಿ ಇದನ್ನು ಕೂಡ ಕೊಟ್ಟಿರೋದು. ನಮ್ಮ ಜನನೇಂದ್ರಿಯಗಳ ವೇಗ, ಅದನ್ನು ಕೂಡ ಶಾಸ್ತ್ರ ಸಮ್ಮತವಾಗಿ ನಾವು ಮಾಡಬೇಕು. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ನಾವು ಲೈಂಗಿಕ ಜೀವನಕ್ಕೆ ಉತ್ತಮ ಸಂತಾನವನ್ನು ಪಡೆಯುವುದಕ್ಕಾಗಿ ಮಾತ್ರ ಸೀಮಿತಗೊಳಿಸಬೇಕು. ಅದಕ್ಕೆ ಹೊರತಾಗಿ ನಾವು ಆ ಚಟುವಟಿಕೆಯಲ್ಲಿ ತೊಡಗುವ ಹಾಗೆ ಇಲ್ಲ. ಇದನ್ನೇ ಶಾಸ್ತ್ರಗಳು ಹೇಳೋದು. ಈ ಚೌಕಟ್ಟಿನಲ್ಲಿ ನಾವು ಮಾಡಿದಾಗ ಕೃಷ್ಣ ಹೇಳೋದು ಇದನ್ನೇ, ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಅದು ಕೂಡ ಒಂದು ಆ ಉತ್ತಮ ಸಂತಾನ, ಆ ಮಕ್ಕಳನ್ನು ನಾವು ಒಳ್ಳೆಯ ಕೃಷ್ಣ ಪ್ರಜ್ಞೆಯ ಭಕ್ತರನ್ನಾಗಿ ನಾವು ಮಾಡಬೇಕು. ಅದು ತಂದೆ ತಾಯಿಯರ ಜವಾಬ್ದಾರಿ ಇರುತ್ತೆ. ಅವರನ್ನು ಈ ಭೌತಿಕ ದೇಹದಿಂದ ಬಿಡುಗಡೆ ಹೊಂದಿ ಮತ್ತೆ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗುವಂತೆ ಮಾಡುವಂಥ ಜವಾಬ್ದಾರಿ ಆ ತಂದೆ ತಾಯಿಯರ ಮೇಲೆ ಇರುತ್ತೆ. ಈ ಒಂದು ಚೌಕಟ್ಟಿನಲ್ಲಿ ನಾವು ಮಾಡಿದಾಗ ಆಗ ಯಾವುದೇ ರೀತಿಯ ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಈ ಚೌಕಟ್ಟನ್ನು ಮೀರಿ ನಾವು ಯಾವುದೇ ರೀತಿಯ ಇಂದ್ರಿಯ ತೃಪ್ತಿಯಲ್ಲಿ ನಾವು ತೊಡಗಿದ್ದೇ ಆದರೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ರೀತಿಯಾದ ಒಂದು ಬಂಧನದಲ್ಲಿ ನಾವು ಸಿಲುಕಿಬಿಡುತ್ತೇವೆ. ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಜೀವನವೇ ಒಂದು ಜೀವಿಯನ್ನು ವಿಶೇಷವಾಗಿ ಅದು ಪ್ರಧಾನವಾಗಿ ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನು ಕಟ್ಟಿ ಹಾಕಲಿಕ್ಕೆ ಹಲವಾರು ವಿಧಾನಗಳಿದೆ ಮಾಯೆಯ ಕೈಯಲ್ಲಿ. ಅದರಲ್ಲಿ ಪ್ರಧಾನವಾದದ್ದು ಈ ಒಂದು ಅಟ್ರಾಕ್ಷನ್, ಆಸಕ್ತಿ, ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂತಹ ಒಂದು ಅಟ್ರಾಕ್ಷನ್. ಇದು ಎಲ್ಲ ಬಗೆಯ ಬಂಧನಕ್ಕಿಂತ ವಿಶೇಷವಾದದ್ದು ಮತ್ತು ಶಕ್ತಿಶಾಲಿಯಾದದ್ದು. ಇದರಿಂದ ಬಿಡಿಸ್ಕೊಂಡ್ರೆ ನಾವು ಬಹಳ ಸುಲಭವಾಗಿ ನಾವು ಈ ಭೌತಿಕ ಬಂಧನದಿಂದ ಭಗವದ್ಧಾಮಕ್ಕೆ ಹೋಗಲಿಕ್ಕೆ ನಾವು ಅರ್ಹರಾಗ್ತೇವೆ. ಹಾಗಾಗಿ ಇಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇನ್ನೊಂದು ಅಂಶವನ್ನು ನೋಡೋಣ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ಹೇಗೆ, ಇಲ್ಲಿ ನೋಡಿ, ಒಬ್ಬ ಗಂಡಸಿನ ಕಾಮದ ಹಸಿವು ಹೆಚ್ಚೋ ಅಥವಾ ಹೆಣ್ಣಿನ ಹಸಿವು ಹೆಚ್ಚೋ, ಈ ಚರ್ಚೆಗೆ ನಾವು ಈಗ ಒಳಗಾಗೋದಿಲ್ಲ ಹೆಚ್ಚು, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ. ಯಾಕೆಂದರೆ ನಮ್ಮಲ್ಲಿ ಹಲವಾರು ಜನ ಉತ್ತಮ ಸಂಸ್ಕಾರಗಳಿಂದ ಜನಿಸುವವರಲ್ಲ. ಹಾಗಾಗಿ ಯಾರು ನಿಜವಾದ ಗಂಡು ಯಾರು ಹೆಣ್ಣು, ಇಷ್ಟೆಲ್ಲ ಬಗೆ ಬಗೆಯ ವಿರೂಪಗಳನ್ನು ನೋಡ್ತೇವೆ, ವಿರೋಧಗಳನ್ನು ನೋಡ್ತೇವೆ, ವಿಪರೀತಗಳನ್ನು ನೋಡ್ತೇವೆ. ಸಲಿಂಗ ಕಾಮಿಗಳು, LGBT ರೀತಿಯಲ್ಲಿ ಹಲವಾರು ವ್ಯತ್ಯಾಸಗಳಿದೆ. ಒಬ್ಬ ಗಂಡಿನ ದೇಹದಲ್ಲಿ ಗಂಡಿನ ದೇಹ ಮನಸ್ಸು ಹೆಣ್ಣಿನದು, ಹೆಣ್ಣಿನ ದೇಹ ಮನಸ್ಸು ಬುದ್ಧಿ ಅವರ ಚಟುವಟಿಕೆಗಳು ಗಂಡಸರ ರೀತಿ, ಈ ಎಲ್ಲ ಒಂದು ವಿಪರೀತಗಳನ್ನು ನೋಡ್ತೇವೆ ಈ ಆಧುನಿಕ ಜಗತ್ತಿನಲ್ಲಿ.
ಹಾಗಾಗಿ ನಾವೆಲ್ಲರೂ ಕೂಡ ಹೇಗೆ ಅರ್ಥ ಮಾಡ್ಕೋಬೇಕು, ವಿ ಆರ್ ಫಾಲನ್, ಇಷ್ಟೇ. ನಾವೆಲ್ಲ ಪತಿತರು, ಪತಿತಾತ್ಮರು. ಅದರಲ್ಲಿ ಎಷ್ಟು ಪತಿತ, ಇಷ್ಟು ಕಡಿಮೆ, ಇಷ್ಟು ಜಾಸ್ತಿ, ಎಲ್ಲ ದೊಡ್ಡ ಹಳ್ಳದಲ್ಲಿ ಬಿದ್ದಿದ್ದೇವೆ. ಅಲ್ಲಿ ಏನೋ ಇವರಿಗಿಂತ ನಾನು ಹೆಚ್ಚು ಕಡಿಮೆ ಈ ಚರ್ಚೆ ಮಾಡಿ, ಏನೋ ಹೋಲಿಕೆ ಮಾಡಿ, ನಾನು ಏನೋ ಚೆನ್ನಾಗಿದ್ದೇನೆ, ಹೆಚ್ಚಿದ್ದೇನೆ, ಕಡಿಮೆ ಇದ್ದೇನೆ, ಈ ಹೋಲಿಕೆ ಮಾಡಿ ಏನೂ ಉಪಯೋಗ ಇಲ್ಲ. ಈ ಒಂದು ದೊಡ್ಡ ಹಳ್ಳದಿಂದ, ಈ ಪ್ರಪಾತದಿಂದ ಹೇಗೆ ಹೊರಗೆ ಬರಬೇಕು ಅದರತ್ತ ನಾವು ವಿಚಾರ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಭಗವಂತನ ಭಕ್ತರಾಗಿ ಈ ವಿಷಯದಲ್ಲಿ ನಾವು ಹೆಚ್ಚು ಕಡಿಮೆ ಇವೆಲ್ಲ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಫಾಲನ್ ಕಂಡೀಷನ್ ಸೋಲ್ಸ್. ಪತಿತ ಪಾವನ ಹೇತು ತವ ಅವತಾರ, ಮೋಸಮ ಪತಿತ ಪ್ರಭು ನ ಪಾಯ್ಯಾರ. ಹಾಗಾಗಿ ನಾವೆಲ್ಲ ಪತಿತರು. ಹೇಗೆ ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ನಮ್ಮ ಮನಸ್ಸು, ದೇಹ ಎಷ್ಟು ಕಲುಷಿತವೋ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ನನಗಿಂತ ಇನ್ನೊಬ್ಬ ಪತಿತ ಇನ್ಯಾರೂ ಇಲ್ಲ, ಭಗವಂತ ನೀನೊಬ್ಬನೇ ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ, ನನ್ನ ಉದ್ಧಾರ ಮಾಡಲಿಕ್ಕೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನಗೆ ಅಷ್ಟು ಶಕ್ತಿ ಇಲ್ಲ, ನೀನು ನಿನ್ನ ದಯೆಯಿಂದ ನನ್ನ ಕೈಯಲ್ಲಿ ಹಿಡಿದು ಎತ್ತಿದ್ರೆ ಆಗ ಮಾತ್ರ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇದು ಒಬ್ಬ ಭಗವಂತನ ಭಕ್ತನ ಮನಸ್ಥಿತಿ. ಇನ್ನೊಂದು ಅಂಶ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಹೇಗೆ ಯೋಗ ಶಕ್ತಿಯ ಅನುವಾದದಲ್ಲೇ ಹೇಳೋ ಪ್ರಕಾರ ಅನೇಕ ವರ್ಷಗಳವರೆಗೆ ಕರ್ದಮ ಮುನಿ ಮತ್ತು ದೇವಹೂತಿ ಬ್ರಹ್ಮಾಂಡದ ಬೇರೆ ಬೇರೆ ಭಾಗಗಳಲ್ಲಿ ಮೇರು ಪರ್ವತ, ಸ್ವರ್ಗ ಸಾಮ್ರಾಜ್ಯಗಳ ಸುಂದರ ಉಪವನಗಳಲ್ಲಿ ಸಂಚರಿಸಿದ ಮೇಲೆ ಸಹಜವಾಗಿ ಕಾಮೋತ್ಸುಕಳಾದಳು. ಸ್ವರ್ಗಲೋಕ, ಮೇರು ಪರ್ವತದ ಹಲವಾರು ದೇವತೆಗಳ ಉಪವನಗಳು, ಈ ಎಲ್ಲ ಸ್ಥಳಗಳಿಗೆ ಕರ್ದಮ ಮುನಿ ಮತ್ತು ದೇವಹೂತಿ ಆ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಈ ರೀತಿ ಮಾಡಿದ ನಂತರ ಅದರ ರಿಸಲ್ಟ್, ಅದರ ಫಲ ಏನಾಗಿರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಹಜವಾಗಿ ಆಕೆ ಕಾಮೋತ್ಸುಕಳಾದಳು. ನಾವು ಕೂಡ ನಿಯಂತ್ರಣವಿಲ್ಲದೆ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋದು, ನಮ್ಮ ಇಂದ್ರಿಯಗಳಿಗೆ ಯಾವುದು ಚೆನ್ನಾಗಿದೆ, ತೃಪ್ತಿ ಅಂತ ಅನಿಸುತ್ತೆ ಅಂತಹ ಸ್ಥಳಗಳಿಗೆ, ಅಂತಹ ಚಟುವಟಿಕೆಗಳಲ್ಲಿ ಒಳಗಾಗ್ತೇವೆ. ಈಗಂತೂ ವಿಶೇಷವಾಗಿ ತಂತ್ರಜ್ಞಾನದ ಮೂಲಕ ಮನೆಯಲ್ಲೇ ಕುಳಿತುಕೊಂಡೆ ನಾವು ಟಿ ವಿಯನ್ನು ನೋಡ್ತೇವೆ, ಪತ್ರಿಕೆಗಳನ್ನು ಓದ್ತೇವೆ, ಮ್ಯಾಗ್ಝೀನ್ಸ್ ಇರಬಹುದು ಅಥವಾ ಮೊಬೈಲ್ ಫೋನ್ನಲ್ಲಿರ್ಬೋದು. ಇಡೀ ವಿಶ್ವದ ಎಲ್ಲ ಸುದ್ದಿ ಸಮಾಚಾರಗಳು, ಚಟುವಟಿಕೆಗಳು ಎಲ್ಲವನ್ನು ಕುತ್ಕೊಂಡು ಒಂದೇ ಜಾಗದಲ್ಲಿ ಕುತ್ಕೊಂಡು ನೋಡ್ತೇವೆ ನಾವು. ಇಲ್ಲಿ ನಾವು ನಿಯಂತ್ರಣವನ್ನು ಹಾಕ್ಕೊಳ್ಳದೇ ಇದ್ದರೆ ಏನಾಗತ್ತೆ? ಇಲ್ಲಿ ಕೊಟ್ಟಿರೋ ಪ್ರಕಾರ ಇದೇ ಆಗೋದು. ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನು ನಡೀತಾ ಇದೆ, ಇಲ್ಲೇನು ನಡೀತಾ ಇದೆ, ಏನಾಗ್ತಾ ಇದೆ, ನಾವು ಬಹಳ ಉತ್ಸುಕರಾಗಿರುತ್ತೇವೆ ನೋಡಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ, ಕೇಳಿಸ್ಕೊಳ್ಳಿಕ್ಕೆ. ಇಡೀ ಬ್ರಹ್ಮಾಂಡದ ಅಥವಾ ಇಡೀ ಪ್ರಪಂಚದ ಸಮಾಚಾರ ಏನಿರುತ್ತೆ ಅಂದರೆ ಇಷ್ಟೇ ಇರುತ್ತೆ. ಯಾರು ಭಗವಂತನ ಭಕ್ತರು ಅಲ್ಲ, ಅವ್ರು ಏನನ್ನು ಮಾಡ್ತಿರ್ತಾರೆ ಅಂದರೆ ಆಹಾರ, ನಿದ್ರಾ, ಭಯ, ಮೈಥುನ, ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಇದನ್ನು ಬಗೆಯಾಗಿ ಮಾಡ್ತಿರ್ತಾರೆ. ಇನ್ನೆಲ್ಲೋ ಈ ಸ್ಥಳದಲ್ಲಿ ಇಂತಹ ಒಂದು ಆಹಾರ ಸಿಗುತ್ತೆ, ಇಂತಹ ಒಂದು ಖಾದ್ಯ ಪದಾರ್ಥ ಸಿಗುತ್ತೆ, ಅವರು ಈ ರೀತಿ ಊಟ ಮಾಡ್ತಾರೆ, ಅಲ್ಲಿ ಊಟ ಮಾಡುವಂತಹ ಸ್ಥಳ ದೊಡ್ಡ ಹೋಟೆಲ್, ರೆಸ್ಟೋರೆಂಟ್ ಇರ್ಬೋದು, AC ಇದೆ, ಈ ರೀತಿ ಅಲಂಕಾರ ಮಾಡಿದ್ದಾರೆ. ಯಾತಕ್ಕೆ? ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ. ಅದೆಲ್ಲ ನೋಡ್ತೇವೆ, ಎಲ್ಲಿ ಏನು ಸಿಗುತ್ತೆ, ಹೇಗೆ, ಯಾವ ರೀತಿ. ಇನ್ನೊಂದು ನಿದ್ರೆ, ಯಾರು ಎಂಥ ಮನೆ ಕಟ್ಟಿಸಿದ್ದಾರೆ,
ಎಷ್ಟು ಬೆಡ್ರೂಮ್ ಇದೆ, ಎಷ್ಟು ಬಾಲ್ಕನಿ ಇದೆಯೋ, ಅದು ಇದೆ, ಹಲವಾರು ನೂರಾರು ಸಾವಿರಾರು ಲಕ್ಷಾಂತರ ವೆರೈಟೀಸ್. ಏನು ಮಾಡಲಿಕ್ಕೆ ಅಲ್ಲಿ ಮನೆಗೆ ಹೋಗಿ ನಿದ್ದೆ ಮಾಡಲಿಕ್ಕೆ. ಅದೇ ರೀತಿ ಮೈಥುನ, ಒಂದು ಗಂಡು ಹೆಣ್ಣಿನ ಸಂಬಂಧ, ವಿಧ ವಿಧವಾಗಿ ಲೈಂಗಿಕ ಸುಖವನ್ನು ಆಸ್ವಾದಿಸಲಿಕ್ಕೆ ಮಾಡುವಂತಹ ಏರ್ಪಾಡುಗಳು. ಮತ್ತು ಭಯ ಅದನ್ನು ಡಿಫೆನ್ಸ್. ಗೊತ್ತು ಇದೇ ರೀತಿ ಇರೋದಿಲ್ಲ, ಮುಂದೆ ಏನೋ ತೊಂದರೆ ಆಗ್ಬೋದು, ನನ್ನನ್ನು ನಾನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕಾಗತ್ತೆ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಇಡೀ ಪ್ರಪಂಚದಲ್ಲಿ ನಾವು ಇದನ್ನೇ ನೋಡೋದು, ಎಲ್ಲರೂ ಕೂಡ ಮಾಡೋದು ಇದನ್ನೇ. ಆದರೆ ವೆರೈಟೀಸ್ ಬೇರೆ ಬೇರೆ ಬಗೆಯಾಗಿ ವಿಧ ವಿಧವಾಗಿ ಮಾಡ್ತಾ ಹೋಗ್ತಾರೆ. ಪ್ರತಿದಿನ ನಾವು ಇದನ್ನೇ ಕೇಳಿಸ್ಕೊಳ್ಳೋದು, ಇದನ್ನೇ ನೋಡೋದು, ಇದ್ರ ಬಗ್ಗೆನೇ ಮಾತನಾಡಿದ್ರೆ ನಾವು ಕೂಡ ಇದೇ ಚಟುವಟಿಕೆಗಳಲ್ಲೇ ಆಸಕ್ತರಾಗ್ತೇವೆ, ಉತ್ಸುಕರಾಗ್ತೇವೆ. ಹಾಗಾಗಿ ಅಲ್ಲಿ ಕೂಡ ನಾವು ನಿಯಂತ್ರಣದಲ್ಲಿರಬೇಕು, ಚೌಕಟ್ಟಿನ ಒಳಗಡೆ ಇರಬೇಕು. ಏನನ್ನು ಕೇಳಿಸ್ಕೊಳ್ಬೇಕು, ಏನನ್ನು ನೋಡಬೇಕು, ಯಾವ ವಿಚಾರವಾಗಿ ನಾವು ಚರ್ಚೆ ಮಾಡಬೇಕು, ಎಲ್ಲವೂ ಕೂಡ ನಿಯಂತ್ರಣದಲ್ಲಿರಬೇಕು, ರೆಗ್ಯುಲೇಟೆಡ್. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳೋದು, ಯುಕ್ತಾಹಾರ ವಿಹಾರಶ್ಚ ಯುಕ್ತ ಕರ್ಮಸ್ಯ ಚೇಷ್ಟಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಮ್ಮ ಆಹಾರ, ವಿಹಾರ, ನಿದ್ರೆ ಎಲ್ಲವೂ ಕೂಡ ಯುಕ್ತ, ರೆಗ್ಯುಲೇಟೆಡ್. ಈ ಚೌಕಟ್ಟಿಂದ ಒಂದು ಹೆಜ್ಜೆ ಹೊರಗಡೆ ಹೋಗಿ ರಿಯಾಕ್ಷನ್ ಇರುತ್ತೆ, ಅದರ ಪರಿಣಾಮವನ್ನು ನಾವು ಫೇಸ್ ಮಾಡಬೇಕು. ಆ ಚೌಕಟ್ಟಿಂದ ಎಷ್ಟು ದೂರ ಹೋಗ್ತೇವೆ ಅಷ್ಟು ವಿಪರೀತವಾದಂಥ ಪರಿಣಾಮ ನಮ್ಮ ಮೇಲಿರುತ್ತೆ. ಸ್ವಲ್ಪ ಒಂದು ಹೆಜ್ಜೆ ಎರಡು ಹೆಜ್ಜೆ ಹೋಗಿ ಬಂದ್ಮೇಲೆ ಸ್ವಲ್ಪ ಪರಿಣಾಮ ಇರುತ್ತೆ. ಶಾಸ್ತ್ರಗಳ ಒಂದು ಚೌಕಟ್ಟಿನಿಂದ ಎಷ್ಟು ದೂರ ಹೋಗ್ತೇವೆ ನಾವು ಅಷ್ಟು ವಿಪರೀತವಾದಂಥ ಪರಿಣಾಮಗಳನ್ನು ನಾವು ಕಾಣ್ತೇವೆ. ಈ ಆಧುನಿಕ ಜಗತ್ತಿನಲ್ಲಿ ವಿಶೇಷವಾಗಿ ನಾವು ಅದನ್ನೇ ಕಾಣೋದು. ಯಾವುದು ಶಾಸ್ತ್ರಸಮ್ಮತ ಅಲ್ಲ ಅಂತ ಎಲ್ಲ ಚಟುವಟಿಕೆಗಳನ್ನು ಮಾಡೋದರಲ್ಲಿ ಎಲ್ಲರೂ ಕೂಡ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಹಾಗಾಗಿ ತೊಂದರೆಗಳು, ನೋವು, ಸಂಕಟ, ಯುದ್ಧ ಇವೆಲ್ಲವೂ ಕೂಡ ಹೀಗೆ ಹೆಚ್ಚಾಗ್ತಾನೇ ಹೋಗುತ್ತೆ. ಇವೆಲ್ಲದರಿಂದ ವೈಯಕ್ತಿಕವಾಗಿ ಆದರೂ ನಾವು ದೂರ ಇರಬೇಕಂದ್ರೆ ನಾವು ಚೌಕಟ್ಟಿನಲ್ಲಿ ಬದುಕಬೇಕು. ಭಗವಂತ ಏನು ಹೇಳ್ತಾನೆ, ಶಾಸ್ತ್ರಗಳು ಏನು ಹೇಳ್ತವೆ, ಗುರುಗಳು ಏನು ಹೇಳ್ತಾರೆ, ಆ ಚೌಕಟ್ಟಿನಲ್ಲಿ ನಾವು ಜೀವನ ನಡೆಸಬೇಕು. ಇಲ್ಲವಾದರೆ ಬೇರೆ ಬಗೆಯ ಎಲ್ಲ ಬಗೆಯ ಬಯಕೆಗಳು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದನ್ನು ತಿನ್ನಬೇಕು, ಇದನ್ನು ನನ್ನದಾಗಿಸ್ಕೊಳ್ಬೇಕು, ಇದನ್ನು ಸಂಪಾದನೆ ಮಾಡಬೇಕು, ಇಂತಹ ವಾಹನದಲ್ಲಿ ಓಡಾಡಬೇಕು, ಇದಕ್ಕೆ ಕೊನೆ ಅನ್ನೋದು ಇರೋದೇ ಇಲ್ಲ. ಎಷ್ಟು ಇದನ್ನು ತೃಪ್ತಿಪಡಿಸಿದ್ರೂ ಕೂಡ ಅದು ತೃಪ್ತಿ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನು, ದುಷ್ಪೂರೇಣ ಅನಲೇನ ಚ. ಒಂದು ಬೆಂಕಿ, ನಾವು ಅದಕ್ಕೆ ತುಪ್ಪ ಹಾಕ್ತಾ ಹೋಗ್ತೇವೆ, ಆ ಬೆಂಕಿ ಕಡಿಮೆ ಆಗೋದಿಲ್ಲ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಕಾಮ ಅನ್ನುವುದು ಒಂದು ಜೀವಿಯ ನಿಜವಾದ ಶತ್ರು. ನಮಗೆ ಸರಿಯಾದ ಒಂದು ಮೈಂಡ್ ಸೆಟ್ ಅಥವಾ ದೃಷ್ಟಿಕೋನ ಇರಬೇಕು. ಕಾಮದ ಜೀವನದಿಂದ ಏನು ನಮಗೆ ಒಂದು ಸುಖ ಅಂತ ಅನಿಸುತ್ತೆ ನಮಗೆ, ಅದೇ ನಮ್ಮ ನಿಜವಾದ ಶತ್ರು. ಈ ಭೌತಿಕ ಜಗತ್ತಿನಲ್ಲಿ ನಿಜವಾದ ಸುಖ ಇಲ್ಲ, ಎಲ್ಲವೂ ತಾತ್ಕಾಲಿಕ. ಮತ್ತು ಆ ಸುಖದ ಹಿಂದೆ ಒಂದು ದೊಡ್ಡ ಬ್ಯಾಗೇಜ್ ಆಫ್ ಪೇಯ್ನ್, ನೋವಿನ ಒಂದು ದೊಡ್ಡ ಗಂಟು ಅದ್ರ ಜೊತೆನೇ ಸೇರಿಕೊಂಡಿರುತ್ತೆ. ಪ್ಯಾಕೇಜ್, ನಾವೇನೋ ಒಂದು ವಸ್ತುವನ್ನು ಖರೀದಿ ಮಾಡ್ತೇವೆ, ಅದೇನು 1+1 ಫ್ರೀ ಅಂತೆಲ್ಲ ಕಾಂಬೋ ಪ್ಯಾಕ್ ಮಾಡಿ ಕೊಡ್ತಾರೆ. ಏನೋ ಸುಖ ಅಂತ ನಾವು ಹೋಗ್ತೇವೆ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ಸುಖಕ್ಕಾಗಿ, ಅದ್ರ ಜೊತೆ ಪ್ಯಾಕೇಜ್ ಆಗಿರುತ್ತೆ, ಅಲ್ಲಿ ದುಃಖ ಕೂಡ ಸೇರಿಕೊಂಡಿರುತ್ತೆ. ಈಗಿಲ್ಲದೆ ಇರ್ಬೋದು, ಅದರ ಸಮಯ ಬಂದಾಗ ಅದು ಓಪನ್ ಆಗುತ್ತೆ. ಹಾಗೆ ಈ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಇಂದ್ರಿಯಗಳು ಮತ್ತು ಇಂದ್ರಿಯ ಭೋಗ ವಸ್ತುಗಳು, ಅದರ ಒಂದು ಸಮಾಗಮದಿಂದ ಉಂಟಾಗುವಂಥ ಸುಖ, ಅದೇ ಒಬ್ಬ ಜೀವಿಯ ನಿಜವಾದ ಶತ್ರು.
ಈ ಶತ್ರುವನ್ನು ಪ್ರಾರಂಭದಿಂದಲೇ ನಾವು ಜಯಿಸಬೇಕು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಮಾತ್ಮನಃ. ನಮಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆದರೆ ಏನು ಮಾಡೋದು? ಈಗ ನಮ್ಮ ಬುದ್ಧಿಯನ್ನು ಈ ಕಾಮ ಅನ್ನೋ ಶತ್ರು ಆವರಿಸ್ಕೊಟ್ಬಿಟ್ಟಿದೆ. ನಮ್ಮ ಬುದ್ಧಿ, ಮನಸ್ಸು, ಎಲ್ಲ ಇಂದ್ರಿಯಗಳು ಇವೆಲ್ಲವೂ ಕೂಡ ಈ ಕಾಮ ಅನ್ನೋ ಶತ್ರು ತನ್ನದಾಗಿಸ್ಕೊಂಡ್ಬಿಟ್ಟಿದೆ. ಒಬ್ಬ ಶತ್ರು ಬಂದು ನೋಡಿ ಕೋಟೆ ಒಳಗಡೆ ನುಗ್ಗಿ ನಮ್ಮ ಎಲ್ಲ ಸ್ಥಳದಲ್ಲೇ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ. ಈಗ ಅದೇ ನಮ್ಮ ಪರಿಸ್ಥಿತಿ. ಈಗ ಎಲ್ಲ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ಎಲ್ಲ ಕಡೆ ಈ ಶತ್ರು ಆವರಿಸ್ಬಿಟ್ಟಿದ್ದೆ. ಈಗೇನು ಮಾಡಬೇಕು? ಕೃಷ್ಣ ಹೇಳೋದು, ಇಂದ್ರಿಯಾಣಿ ಪರಾಣಿ ಆಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಈ ಎಲ್ಲದರ ಮೇಲೆ ಆತ್ಮ ಇರೋದು. ಹಾಗಾಗಿ ಆತ್ಮದ ಸ್ಥಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಆತ್ಮಕ್ಕೆ ಅಧೀನ. ಹೇಗೆ ಒಂದು ವಾಹನ ಇರುತ್ತೆ, ಒಂದು ಗಾಡಿ, ಅದರ ಒಬ್ಬ ಡ್ರೈವರ್, ಚಾಲಕ ಇರ್ತಾನೆ. ಆ ವಾಹನದಲ್ಲಿ ಇರುವಂತಹ ಸ್ಟೇರಿಂಗ್ ವೀಲ್ ಇರ್ಬೋದು, ಬೇರೆ ಎಲ್ಲ ಕಂಟ್ರೋಲ್ ಸಿಸ್ಟಮ್ಸ್ ಇರ್ಬೋದು, ಆ ಎಲ್ಲವೂ ಕೂಡ ಆ ಚಾಲಕನ ಅಧೀನದಲ್ಲಿರುತ್ತೆ. ಅವನು ಹೇಗೆ ಬೇಕೋ ಹಾಗೆ ಬಳಸ್ಬೋದು. ಆತ ಏನು ಜೋರಾಗಿ ಆ್ಯಕ್ಸಿಲೇಟರ್ ಹೊತ್ತು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಸಡನ್ನಾಗಿ ಏನೋ ಸ್ಟಾಪ್ ಮಾಡಬೇಕು ಅಂದರೆ ಆತನಿಗೆ ಆಗದೇ ಇರಬಹುದು. ಅದಕ್ಕೆ ಪ್ರಾರಂಭದಿಂದಲೇ ಯಾವ ಸ್ಪೀಡ್ನಲ್ಲಿ ಹೋಗಬೇಕು, ಯಾವ ಲೇನ್ನಲ್ಲಿ ಹೋಗಬೇಕು, ಎಷ್ಟು ಜನರನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಬೇಕು, ಎಲ್ಲವೂ ಕೂಡ ನಾವು ಚೌಕಟ್ಟಿನಲ್ಲೇ ನಾವು ಕೆಲಸವನ್ನು ಮಾಡಬೇಕು. ನಮ್ಮ ಬುದ್ಧಿಯನ್ನು ನಮ್ಮ ಸ್ವಂತ ಬುದ್ಧಿ ಬಳಸೋ ಹಾಗಿಲ್ಲ. ನಮಗೆ ಗುರು, ಸಾಧು, ಶಾಸ್ತ್ರಗಳು ಏನು ಹೇಳುತ್ತವೆ, ಗುರುಗಳು ಏನು ಹೇಳ್ತಾರೆ ಅದನ್ನು ನಮ್ಮದಾಗಿಸ್ಕೊಳ್ಬೇಕು. ಆ ಉಪದೇಶಗಳನ್ನು, ಅವರ ಮಾತುಗಳನ್ನು ನಾವು ಕೇಳಬೇಕು. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಕಲುಷಿತ ಬುದ್ಧಿ ಏನು ಹೇಳುತ್ತೆ ಅದನ್ನು ನಾವು ಕೇಳೋ ಹಾಗಿಲ್ಲ. ಈ ರೀತಿ ಮಾಡಿದಾಗ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಕಾಮ ಅನ್ನೋ ಶತ್ರುವನ್ನು ನಾವು ಜಯಿಸಬಹುದು. ಇನ್ನೊಂದು ವಿಚಾರವನ್ನು ನೋಡೋಣ. ಸರಿ, ಇಲ್ಲಿಯ ತನಕ ಈ ರೀತಿಯ ಒಂದು ಲೈಂಗಿಕ ಜೀವನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅದರ ಬಗ್ಗೆ ವಿಚಾರವನ್ನು ನೋಡಿದ್ವಿ. ಭಾವಾರ್ಥದಲ್ಲಿ ಪ್ರಭುಪಾದರು ಕೊನೆಯಲ್ಲಿ ಇನ್ನೊಂದು ಮುಖ್ಯ ಅಂಶವನ್ನು ಹೇಳ್ತಾರೆ. ಹಲವಾರು ಯೋಗಿಗಳು ತಮ್ಮನ್ನು ತಾವು 8 ಬಗೆ 9 ಬಗೆ ಅಥವಾ ಈ ಥರ ಇನ್ನಿತರಾಗಿ ವಿಸ್ತರಿಸಿಕೊಂಡು ಬೇರೆ ಬೇರೆ ಜೀವನದಲ್ಲಿ ರೀತಿ ಒಂದು ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಆದರೆ ಯಾವುದೇ ಒಬ್ಬ ಸಾಮಾನ್ಯ ಯೋಗಿಗೆ ಕೃಷ್ಣನ ರೀತಿ, ಇಲ್ಲಿ ಕೃಷ್ಣನ ಇನ್ನೊಂದು ಹೆಸರು ಬ್ರಹ್ಮ ಸಂಹಿತೆಯಲ್ಲಿ ಹೇಳೋದು ಅನಂತರೂಪ. ಅಸಂಖ್ಯವಾದ ಎಣಿಸಲಾಗದಷ್ಟು ರೂಪಗಳು ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಮಾತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇಲ್ಲಿ ಅನಂತರೂಪ, ಅನ್ಲಿಮಿಟೆಡ್ ಎಕ್ಸ್ಪ್ಯಾನ್ಷನ್ಸ್. ಭಗವಂತ ಎಷ್ಟು ಬೇಕೋ ಎಣಿಸಲಾಗದಷ್ಟು ರೂಪಗಳಲ್ಲಿ ಆತ ವಿಸ್ತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅವನಿಗೆ. ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯ ಇಲ್ಲ. ಅವರ ವಿಸ್ತರಣೆ ಸೀಮಿತವಾಗಿರುತ್ತೆ, ಲಿಮಿಟೆಡ್. ಭಗವಂತನ ವಿಸ್ತರಣೆ ಅಮಿತವಾದದ್ದು, ಅನ್ಲಿಮಿಟೆಡ್. ಭಾಗವತದಲ್ಲಿ ಹಲವಾರು ಕಥೆಗಳಲ್ಲಿ ನಾವು ಇದನ್ನು ನೋಡ್ತೇವೆ. ಕೃಷ್ಣ 5 ವರ್ಷದ ಬಾಲಕ ಇದ್ದಾಗ ಎಲ್ಲ ಕರುಗಳನ್ನು ಕರ್ಕೊಂಡು ತನ್ನ ಎಲ್ಲ ಬಾಲಕರೊಂದಿಗೆ, ಸ್ನೇಹಿತರೊಂದಿಗೆ ಕಾಡಿಗೆ ಆ ಕರುಗಳನ್ನೆಲ್ಲ ಕರ್ಕೊಂಡು ಅವರ
ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಅವರ ತಾಯಂದಿರು ಊಟದ ಬುಟ್ಟಿಯನ್ನು ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ಕರುಗಳನ್ನು ಕರ್ಕೊಂಡು ಬಹಳ ಉತ್ಸಾಹದಿಂದ ಅವರೆಲ್ಲರೂ ಕೂಡ ಕಾಡಿಗೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಹಸುಗಳನ್ನು ಅಲ್ಲಿ ಮೇಯಿಸಲಿಕ್ಕೆ ಬಿಟ್ಟು, ಯಮುನಾ ನದಿಯಲ್ಲಿ ನೀರನ್ನು ಕುಡಿಲಿಕ್ಕೆ ಬಿಟ್ಟು, ಒಂದು ಮರದಡಿಯಲ್ಲಿ ನೆರಳಿನಲ್ಲಿ ಕುಳಿತುಕೊಂಡು ಎಲ್ಲರೂ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಕೊಟ್ಟಿರೋ ವಿವರಣೆ ಹೇಗೆ ಕೃಷ್ಣ ಮಧ್ಯದಲ್ಲಿ ಕುಳಿತಿದ್ದಾನೆ. ಒಂದು ತಾವರೆಯ ಹೂವು ಹೇಗೆ ಎಲ್ಲ ಸುತ್ತ ದಡಗಳಿರ್ತವೆ, ಅದೇ ರೀತಿ ಕೃಷ್ಣ ಮಧ್ಯದಲ್ಲಿ ಕುಳಿತು ಎಲ್ಲ ಗೋಪ ಬಾಲಕರು ಕೂಡ ಅವನ ಸುತ್ತ ಕುಳಿತಿರ್ತಾರೆ. ಎಲ್ಲರೂ ಅವರ ಮನೆಯಿಂದ ತಂದಂತಹ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪ್ರತಿಯೊಬ್ಬ ಗೋಪ ಬಾಲಕನೂ ಕೂಡ, ಓ ಕೃಷ್ಣ ನನ್ನನ್ನೇ ನೋಡ್ತಾ ಇದ್ದಾನೆ, ಅವನು ಬೇರೆ ಆ ಕಡೆ ಈ ಕಡೆ ನೋಡ್ತಿಲ್ಲ, ನನ್ನ ಜೊತೆ ಕುಳಿತಿದ್ದಾನೆ, ನನ್ನನ್ನೇ ನೋಡ್ತಿದ್ದಾನೆ ಅಂತ ಎಲ್ಲ ಸಹಸ್ರ ಬಾಲಕರು ಕೂಡ ಇದೇ ರೀತಿ ಅವರಿಗೆ ಅನುಭವ ಆಗುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಬ್ರಹ್ಮ ವಿಮೋಹನ ಲೀಲಾ ಇದೇ ರೀತಿ ಅವರೆಲ್ಲ ಬಾಲಕರು ಕೂಡ ಕುಳಿತು ಊಟ ಮಾಡ್ತಿರ್ಬೇಕಾದಾಗ ಒಮ್ಮೆ ಗಮನಿಸ್ತಾರೆ, ಅಯ್ಯೋ ನಮ್ಮ ಕರುಗಳು ಎಲ್ಲೂ ಕಾಣ್ತಿಲ್ಲ, ಎಲ್ಲೋ ದೂರ ಹೋಗ್ಬಿಟ್ಟಿರಬಹುದು, ಅದಕ್ಕೆ ಏನಾಗಿದೆಯೋ ಎಲ್ಲೂ ಕಾಣ್ತಿಲ್ಲ, ಈ ರೀತಿ ಒಬ್ಬ ಬಾಲಕ ಹೇಳ್ತಾನೆ. ಆಗ ಕೃಷ್ಣ, ಸರಿ ನೀವು ಯಾರೂ ವಿಚಲಿತಗೊಳ್ಳಬೇಡಿ, ಎಲ್ಲರೂ ಊಟ ಮಾಡ್ತಿದ್ದೀರಿ, ಎಲ್ಲರೂ ಆರಾಮಾಗಿ ಊಟ ಮಾಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ. ಆಗಿನ್ನೂ ಅವನ ಕೈಯಲ್ಲಿ, ಅವನ ಮುಷ್ಟಿಯಲ್ಲಿ ಏನು ಮೊಸರು ಅನ್ನ ಇನ್ನೂ ಇರುತ್ತೆ, ಅದನ್ನು ಹಿಡ್ಕೊಂಡೆ ತಿನ್ನುತ್ತಾ ಕೃಷ್ಣ ಹೋಗ್ತಾನೆ ಆ ಕರುಗಳನ್ನು ಹುಡುಗಲಿಕ್ಕೆ. ಎಷ್ಟು ದೂರ ಹೋದರೂ ಕೂಡ ಕರುಗಳು ಕಾಣೋದಿಲ್ಲ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಏನೋ ನಡೀತಾ ಇದೆ. ಸರಿ ಹಿಂದಿರುಗಿ ಬಂದು ನೋಡಿದಾಗ ಅಲ್ಲಿ ಬಾಲಕರು ಯಾರೂ ಕಾಣ್ತಾ ಇಲ್ಲ. ಆ ಕರುಗಳು, ಬಾಲಕರು, ಗೋಪ ಬಾಲಕರು ಎಲ್ಲರನ್ನೂ ಕೂಡ ಬ್ರಹ್ಮದೇವರು ಅಪಹರಣ ಮಾಡ್ಕೊಂಡು ಹೋಗಿರ್ತಾರೆ ಕೃಷ್ಣನ ಪರೀಕ್ಷೆ ಮಾಡಲಿಕ್ಕೆ. ಸರಿ ಸಂಜೆ ಆಯಿತು, ಅವರೆಲ್ಲೂ ಕಾಣಿಸ್ತಿಲ್ಲ. ಈಗ ಬೃಂದಾವನಕ್ಕೆ ಮನೆಗಳಿಗೆ ಹೋಗಬೇಕು ಅಂದರೆ ಅಲ್ಲೆಲ್ಲ ಅವರ ತಂದೆ ತಾಯಿರೆಲ್ಲರೂ ಕೂಡ ಬಹಳ ಭಯದಿಂದ ಅಲ್ಲಿ ನಿಂತಿದ್ದಾರೆ. ಅಯ್ಯೋ ಇಷ್ಟು ಹೊತ್ತಾದರೂ ಮಕ್ಕಳು ಕರುಗಳು ಮನೆಗೆ ಬರಲಿಲ್ಲ ಅಂತ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ. ಅಯ್ಯೋ ಇವರೆಲ್ಲರಿಗೂ ಕೂಡ ನೋವು ಉಂಟಾಗುತ್ತಲ್ಲ ಅಂತ ಕೃಷ್ಣ ಸ್ವತಃ ತಾನೇ ಆ ಎಲ್ಲ ಗೋಪ ಬಾಲಕರ ರೀತಿ ವಿಸ್ತರಣೆಗೊಳ್ತಾನೆ. ಆ ಎಲ್ಲ ಕರುಗಳಾಗಿ ಕೃಷ್ಣನು ವಿಸ್ತರಣೆಗೊಳ್ತಾನೆ. ಈ ರೀತಿ ವಿಸ್ತರಣೆಗೊಂಡು ಅವರವರ ಮನೆಗೆ ಆ ಕರುಗಳು ಕೂಡ ಅದರ ತಾಯಿಗಳ ಜೊತೆ, ಹಸುಗಳ ಜೊತೆ ಹೋಗುತ್ತಾರೆ. ಅಲ್ಲಿಯ ತನಕ ವೃಂದಾವನದಲ್ಲಿ ಎಲ್ಲ ಇನ್ನಿತರ ಹಿರಿಯ ಗೋಪಿಯರು ಅವರಿಗೆ ತಮ್ಮದೇ ಮಕ್ಕಳು ಇದ್ದರೂ ಕೂಡ ಕೃಷ್ಣನ ಮೇಲೆ ವಿಶೇಷವಾದಂತಹ ಒಂದು ಆಸಕ್ತಿ ಇರುತ್ತೆ. ಆದರೆ ಈ ಲೀಲೆ ನಡೆದಾಗ ಅವರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಹೇಗೆ ಕೃಷ್ಣನಿಗೆ ಕೃಷ್ಣನ ಮೇಲೆ ಎಷ್ಟು ಆಸಕ್ತಿ ಇತ್ತು, ಅದೇ ಆಸಕ್ತಿ ಈಗ ಅವರಿಗೆ ತಮ್ಮ ಮಕ್ಕಳ ಮೇಲೆ ಪ್ರಾರಂಭ ಆಗಿದೆ. ಯಾಕೆಂದರೆ ಅವರ ಮಕ್ಕಳ ರೂಪದಲ್ಲಿ ಇರೋದು ಸಾಕ್ಷಾತ್ ಕೃಷ್ಣನೇ. ಅಷ್ಟೇ ಅಲ್ಲ, ಹಸುಗಳಿಗೂ ಕೂಡ ತಮ್ಮ ಕರುಗಳ ಮೇಲೆ ವಿಶೇಷವಾದಂಥ ಆಸಕ್ತಿ. ಇವೆಲ್ಲವೂ ಕೂಡ 1 ವರ್ಷಗಳ ಕಾಲ ಇದೇ ರೀತಿ ಈ ಒಂದು ಲೀಲೆಯಲ್ಲಿ ಕೃಷ್ಣ ತೊಡಗುತ್ತಾನೆ. ಸ್ವತಃ ತಾನೇ ಆ ಎಲ್ಲ ಗೋಪಿಯರ ಮನೆಯಲ್ಲಿ ಅವರ ಮಕ್ಕಳಾಗಿ, ಆ ಹಸುಗಳ ಕರುಗಳಾಗಿ ಕೃಷ್ಣ 1 ವರ್ಷಗಳ ಕಾಲ ಈ ರೀತಿ ಲೀಲೆಯಲ್ಲಿ ತೊಡಗುತ್ತಾನೆ. ಅದಾದ ನಂತರ ಮತ್ತೆ ಬ್ರಹ್ಮದೇವರು ಬಂದು ಆ ಲೀಲೆಯನ್ನು ನಾವು ಕೇಳಿದ್ದೇವೆ. ಇದು ಒಂದು. ಮತ್ತು ಕೃಷ್ಣ ಕಿಶೋರಾವಸ್ಥೆಯಲ್ಲಿ ರಾಸಲೀಲೆ ನಡೆಸಿದ್ದು. ಆ ರಾಸ ನೃತ್ಯದ ಸಮಯದಲ್ಲೂ ಕೂಡ ಹೀಗೆ ಪ್ರತಿಯೊಬ್ಬ ಗೋಪಿಯರ ಮಧ್ಯದಲ್ಲಿ, ಭಾಗವತದಲ್ಲಿ ವಿವರಣೆ ಇದೇ ರೀತಿ ಇರೋದು, ಎಲ್ಲ ಗೋಪಿಯರಿದ್ದಾರೆ, ಈ ಇಬ್ಬರು ಗೋಪಿಯರ ಮಧ್ಯದಲ್ಲಿ ಒಬ್ಬ ಕೃಷ್ಣನಿದ್ದಾನೆ. ಪ್ರತಿಯೊಬ್ಬ ಗೋಪಿಯರ ಜೊತೆ ಕೃಷ್ಣ ತನ್ನನ್ನೇ ತಾನು ವಿಸ್ತರಿಸಿಕೊಂಡು ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಬ್ರಹ್ಮದೇವರ ಒಂದು ರಾತ್ರಿಯ ಅಷ್ಟು ದೊಡ್ಡ ಅವಧಿಯ ಕಾಲ ರಾಸ ನೃತ್ಯದಲ್ಲಿ ಕೃಷ್ಣ ತೊಡಗುತ್ತಾನೆ.
ಅದಾದ ಮೇಲೆ ದ್ವಾರಕೆಯಲ್ಲೂ ಕೂಡ 16,108 ಅರಮನೆಗಳು, ಆ ಎಲ್ಲ ರಾಣಿಯರ ಜೊತೆ ಏಕಕಾಲದಲ್ಲಿ ಕೃಷ್ಣ ಹಲವಾರು ಬಗೆಯ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ನಾರದ ಮುನಿಗಳು ಹೋಗ್ತಾರೆ, ಓ ಕೃಷ್ಣನಿಗೆ ಈಗ ವಿವಾಹ ಜೀವನ ದ್ವಾರಕೆಯಲ್ಲಿ ಹೇಗೆ ನಡೆಸ್ತಿದ್ದಾನೆ ನೋಡ್ಕೊಂಡು ಬರೋಣ ಅಂತ ಬರ್ತಾರೆ ಅವರು ದ್ವಾರಕೆಗೆ. ಅಲ್ಲಿ ಬಂದಾಗ ಒಂದು ಅರಮನೆ ಪ್ರವೇಶ ಮಾಡಿದಾಗ ಅಲ್ಲಿ ಕೃಷ್ಣ ಅವನ ರಾಣಿಯರ ಜೊತೆ ಒಂದು ಕಡೆ ಕುಳಿತಿದ್ದಾನೆ. ಇನ್ನೊಂದು ಅರಮನೆಗೆ ಹೋದಾಗ ಅಲ್ಲಿ ಅವನ ಮಕ್ಕಳ ಜೊತೆ ಆಟವಾಡ್ತಿದ್ದಾನೆ. ಇನ್ನೊಂದು ಅರಮನೆಗೆ ಹೋದಾಗ ಅವನ ಮಂತ್ರಿಗಳ ಜೊತೆ ಏನೋ ಸಮಾಲೋಚನೆ ನಡೀತಾ ಇದೆ. ಇನ್ನೊಂದು ಕಡೆ ಹೋದಾಗ ಅಲ್ಲಿ ಏನೋ ಯಜ್ಞ ಕಾರ್ಯಗಳಲ್ಲಿ ತೊಡಗಿದ್ದಾನೆ. ಹೀಗೆ ಹಲವಾರು ರೀತಿ ಬೇರೆ ಬೇರೆ ಬಗೆಗಳಲ್ಲಿ ಏಕಕಾಲದಲ್ಲಿ ಆ 16,108 ಅರಮನೆಗಳಲ್ಲಿ ಕೃಷ್ಣ ತನ್ನ ಲೀಲೆಗಳಲ್ಲಿ ತೊಡಗಿರ್ತಾನೆ. ಇನ್ನೊಂದು ಇದೇ ದ್ವಾರಕೆಯಲ್ಲಿ ಒಮ್ಮೆ ಕೃಷ್ಣ ತನ್ನ ಭಕ್ತರನ್ನು ಸಂದರ್ಶಿಸಲಿಕ್ಕೆ ಹೋಗ್ತಾನೆ ಮಿಥಿಲಾ ನಗರಕ್ಕೆ. ಅಲ್ಲಿ ಹೋಗಬೇಕಾದಾಗ ಎಲ್ಲ ಬೇರೆ ಬೇರೆ ಭಾಗವತೋತ್ತಮರು, ಹಿರಿಯ ಭಕ್ತರು, ನಾರದ ಮುನಿಗಳು, ಶುಕದೇವ ಗೋಸ್ವಾಮಿಗಳು, ಹಲವಾರು ಋಷಿಗಳು ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಕೃಷ್ಣ ತನ್ನ ಜೊತೆಯಲ್ಲಿ ಹೋಗ್ತಾನೆ ದ್ವಾರಕೆಯಿಂದ ಮಿಥಿಲಾ ನಗರಕ್ಕೆ. ಅಲ್ಲಿ ಹೋದಾಗ ಆ ಊರನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆ ಒಂದು ದೇಶದಲ್ಲಿ ಇಬ್ಬರು ಬಹಳ ಶುದ್ಧ ಭಕ್ತರಿರ್ತಾರೆ. ಆ ದೇಶದ ರಾಜ ಬಹುಳಾಶ್ವ ಮತ್ತು ಅದೇ ದೇಶದಲ್ಲಿ ಇದ್ದಂತಹ ಒಬ್ಬ ಬಡ ಬ್ರಾಹ್ಮಣ, ಅವನ ಹೆಸರು ಶ್ರುತದೇವ. ಇಬ್ಬರು ಕೂಡ ಮಹಾನ್ ಭಕ್ತರು. ಅವರಿಗೆ ಸಂತೃಪ್ತಿ ನೀಡಲಿಕ್ಕೆ, ಅವರಿಗೆ ದರ್ಶನವನ್ನು ನೀಡಲಿಕ್ಕೆ ಕೃಷ್ಣ ದ್ವಾರಕೆಯಿಂದ ಅಲ್ಲಿಗೆ ಹೋಗಿದ್ದು. ಅವರಿಬ್ಬರೂ ಕೂಡ ಕೃಷ್ಣ ಈಗ ಅವರ ಊರಿಗೆ ಬಂದಿದ್ದಾನೆ ಅಂತ ಆ ಸುದ್ದಿ ಕೇಳಿದ ತಕ್ಷಣ ಇಬ್ಬರೂ ಕೂಡ ಕೃಷ್ಣನನ್ನು ತಮ್ಮ ಮನೆಗೆ ಆಹ್ವಾನವನ್ನು ನೀಡಲಿಕ್ಕೆ ಹೋಗ್ತಾರೆ. ಆ ದೇಶದ ರಾಜನೂ ಹೋಗ್ತಾನೆ, ಅದೇ ದೇಶದ ಒಬ್ಬ ಬಡ ಬ್ರಾಹ್ಮಣನೂ ಹೋಗಿರ್ತಾನೆ. ಇಬ್ಬರಿಗೂ ಕೂಡ ದುಃಖ ಆಗಬಾರ್ದು ಅಂತ ಕೃಷ್ಣ ಇಬ್ಬರ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಆಯಿತು, ನಾನು ಬರ್ತೇನೆ ಅಂತ. ಹಾಗಾಗಿ ಕೃಷ್ಣ ಮತ್ತು ಅವನ ಜೊತೆ ಇದ್ದಂಥ ಎಲ್ಲ ಹಿರಿಯ ಭಕ್ತರು ಕೂಡ ಎರಡು ವಿಧವಾಗಿ ವಿಂಗಡಣೆಗೊಂಡು ವಿಭಜ್ಯವನ್ನು ಹೇಳ್ತಾರಲ್ಲ, ವಿಭಜ್ಯನ್ ನವಧಾತ್ಮಾನಂ, ಅದೇ ರೀತಿ ಕೃಷ್ಣ ಮತ್ತು ಅವರೆಲ್ಲರೂ ಕೂಡ ವಿಭಜ್ಯ ಎರಡಾಗಿ ಇಲ್ಲಿ ಏಕಕಾಲದಲ್ಲೇ ಆ ಬಡ ಬ್ರಾಹ್ಮಣ ಶ್ರುತದೇವ ಅವನ ಮನೆಗೂ ಹೋಗ್ತಾರೆ. ಇಲ್ಲಿ ಆ ಊರಿನ ರಾಜ ಬಹುಳಾಶ್ವ ಅವರ ಮನೆಗೂ ಕೂಡ ಹೋಗ್ತಾರೆ. ಇಲ್ಲಿ ರಾಜನ ಅರಮನೆಯಲ್ಲಿ ಅವನ ಒಂದು ಸ್ಥಾನಕ್ಕೆ ಸರಿಯಾಗಿ ಅವರೆಲ್ಲರಿಗೂ ಕೂಡ ಬಹಳ ವೈಭವದಿಂದ ಆತಿಥ್ಯವನ್ನು ಆ ರಾಜ ಅವರಿಗೆಲ್ಲರಿಗೂ ಕೂಡ ನೀಡ್ತಾನೆ. ದೊಡ್ಡ ದೊಡ್ಡ ಬಂಗಾರದ ಆಸನಗಳು, ವಿಧ ವಿಧವಾದ ಖಾದ್ಯ ಪದಾರ್ಥಗಳು, ಭಕ್ಷ್ಯಗಳು, ಬಹಳ ವೈಭವೋಪೇತದಿಂದ ಅವರಿಗೆ ಆತಿಥ್ಯವನ್ನು ಆ ರಾಜ ಮಾಡ್ತಾನೆ. ಬಹಳ ಸಂಭ್ರಮದಿಂದ ಅದೆಲ್ಲವನ್ನು ಮಾಡಿ ಬಹಳ ವಿನಯದಿಂದ ಹಲವಾರು ಬಗೆಯ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾನೆ ಕೃಷ್ಣನಿಗೆ. ಮತ್ತು ಎಲ್ಲ ಭಕ್ತರಿಗೂ ಕೂಡ ಆ ಮಹಾರಾಜ ಬಹುಳಾಶ್ವನ ಮೇಲೆ ಬಹಳ ಸಂತೃಪ್ತಿ ಉಂಟಾಗುತ್ತೆ, ಬಹಳ ಸಂತೋಷಗೊಳ್ಳುತ್ತಾರೆ. ಅದೇ ರೀತಿ ಇಲ್ಲಿ ಶ್ರುತದೇವ ಅವನೊಬ್ಬ ಬಡ ಬ್ರಾಹ್ಮಣ, ಅವನಲ್ಲಿ ಏನು ಹಣ ಸಂಪತ್ತು ಏನೂ ಇಲ್ಲ. ಈಗ ಕೃಷ್ಣ ಮತ್ತು ಆ ಎಲ್ಲ ಹಿರಿಯ ಭಕ್ತರು ಅವನ ಮನೆಗೆ ಬಂದಿದ್ದಾರೆ. ಆತನಿಗೆ ಮನೆಯಲ್ಲಿ ಅವರೆಲ್ಲರನ್ನೂ ಕೂಡ ಕೂರಿಸಲಿಕ್ಕೆ ಬೇಕಾದಂಥ ಯಾವುದೇ ಏನು ಇರಲಿಲ್ಲ. ಪಕ್ಕದ ಮನೆಗೆ ಹೋಗಿ ಅವ್ರ ಮನೆಯಿಂದ ಏನೋ ಒಂದು ಮಣೆಯನ್ನು ಚಾಪೆಯನ್ನು ತಗೊಂಡು ಬಂದು ಹಾಸಿ ಅವರೆಲ್ಲರನ್ನೂ ಕೂಡ ಕೂರಿಸ್ತಾನೆ. ಅವರಿಗೆ ಅವರ ಪಾದಗಳಿಗೆ ನೀರನ್ನು ಅರ್ಪಿಸಿ ಅದನ್ನು ತಾನು ತನ್ನ ಮನೆಯವರೆಲ್ಲರೂ ಕೂಡ ಅದನ್ನು ಸೇವನೆ ಮಾಡಿ ತಲೆ ಮೇಲೆ ಚುಮುಕಿಸ್ಕೊಳ್ತಾರೆ. ಮತ್ತು ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ ಏನು ಬಹಳ ವೈಭವದ ಖಾದ್ಯ ಪದಾರ್ಥಗಳು ಏನಿರಲ್ಲ, ಬರೀ ಏನು ಅನ್ನ, ಸಾಂಬಾರಿರ್ಬೋದು, ಮೊಸರು, ಮಜ್ಜಿಗೆ ಇತ್ಯಾದಿ ಇಷ್ಟೇ. ಅಷ್ಟನ್ನೇ ಬಹಳ ಭಕ್ತಿಯಿಂದ ಅದೆಲ್ಲವನ್ನು ಕೂಡ ಆ ಎಲ್ಲ ಅತಿಥಿಗಳಿಗೆ ಅರ್ಪಿಸ್ತಾನೆ. ಹೀಗೆ ಮಾಡಿ ಅವರೆಲ್ಲರನ್ನೂ ಕೂಡ ಸಂತೃಪ್ತಿಗೊಳಿಸ್ತಾನೆ. ಇಲ್ಲಿ ನಾವೇನು ಅರ್ಥ ಮಾಡಿಕೊಳ್ಬೇಕು, ಭಗವಂತನಿಗೆ ನಮ್ಮ ವೈಭವದ ಏನು ಆಫರಿಂಗ್ಸ್, ನಿವೇದನೆಗಳು
ಅದರಿಂದ ಮಾತ್ರ ನಾವು ಭಗವಂತನ ಸಂತೃಪ್ತಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ಏನನ್ನೇ ಅರ್ಪಿಸಿದ್ರೂ ಕೂಡ ಭಗವಂತ ಸಂತೃಪ್ತಿಗೊಳ್ತಾನೆ. ಆದರೆ ನಮಗಾಗಿ ಕೃಷ್ಣ ಎಷ್ಟೋ ಕೊಟ್ಟಿದ್ದಾನೆ. ಸರಿ, ಕೃಷ್ಣ ಹೇಳಿದು ಪತ್ರ ಪುಷ್ಪ ಫಲ ತೋಯ ಇಷ್ಟನ್ನೇ ಅರ್ಪಿಸ್ತೇನೆ, ಉಳಿದಿದ್ದೆಲ್ಲವನ್ನು ನನ್ನ ಇಂದ್ರಿಯ ತೃಪ್ತಿಗಾಗಿ ಇಟ್ಕೊಳ್ತೇನೆ. ಈ ರೀತಿ ಅಲ್ಲ. ಹೇಗೆ ಆ ಬಹುಳಾಶ್ವ ಮಹಾರಾಜ ತನ್ನ ಸ್ಥಾನಕ್ಕೆ ಯಾವ ರೀತಿ ಅವನಲ್ಲಿ ಭಗವಂತನ ಅನುಗ್ರಹದಿಂದ ಏನೆಲ್ಲ ಸಂಪತ್ತು, ಐಶ್ವರ್ಯ, ಶಕ್ತಿ ಎಲ್ಲ ಇದೆ, ಆ ಶಕ್ತಿಗೆ ಅನುಗುಣವಾಗಿ ಭಗವಂತನ ಮತ್ತು ಅವನ ಭಕ್ತರ, ಪರಿಶುದ್ಧ ಭಕ್ತರ ಸೇವೆಯಲ್ಲಿ ತೊಡಗುತ್ತಾನೆ. ಅದೇ ರೀತಿ ನಾವು ಕೂಡ ಯಥೋಚಿತವಾಗಿ ಭಗವಂತ ನಮಗೆ ಏನು ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಎಲ್ಲವನ್ನು ಕೂಡ ಅವನ ಮತ್ತು ಅವನ ಶುದ್ಧ ಭಕ್ತರ ಸೇವೆಯಲ್ಲಿ ನಾವು ತೊಡಗಿಸಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ, ಗೌರ